ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಸೀತೆಯು ಭೂಮಿಗೆ ತನ್ನನ್ನು ಅರ್ಪಿಸಿಕೊಳ್ಳುವ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಶ್ರೀರಾಮನು ಲವ ಕುಶರೊಡನೆ ಯುದ್ಧ ಮಾಡಲು ಮುಂದಾದಾಗ ವಾಲ್ಮೀಕಿ ಋಷಿಗಳು ಬಂದು ಯುದ್ಧ ನಿಲ್ಲಿಸಿ ರಾಮನಿಗೆ ಇವರೇ ನಿನ್ನ ಮಕ್ಕಳು ಎಂದು ಪರಿಚಯ ಮಾಡಿಸಿದರು. ಲವಕುಶರಿಗೆ ತಮ್ಮ ತಂದೆ ಶ್ರೀರಾಮ ಎಂದು ಗೊತ್ತಾಗಿ ಸಂತೋಷವಾಯಿತು. ಅವನಿಗೆ ನಮಸ್ಕಾರ ಮಾಡಿದರು. ಮಹರ್ಷಿಗಳು ಸೀತೆಯನ್ನು ರಾಮನ ಬಳಿ ಕಳಿಸುತ್ತಾ ಅವಳಿಗೆ, ಸೀತೆ, ನೀನು ನಿನ್ನ ಪತಿ ಶ್ರೀರಾಮನನ್ನು ಬಿಟ್ಟು ಬೇರೆ ಏನನ್ನೂ ಯೋಚಿಸಲಿ. ನೀನು ನಿನ್ನ ಪತಿಯನ್ನು ದೇವರಂತೆ ಕಂಡಿದ್ದಿ. ನೀನು ಪಟ್ಟ ಕಷ್ಟಗಳು ಮುಗಿಯುತ್ತಿದೆ. ಹಾಗಾಗಿ ಈಗ ನಿನ್ನ ಪತಿ ಶ್ರೀರಾಮನ ಜೊತೆ ಅಯೋಧ್ಯೆಗೆ ಹೋಗು ಎಂದು ಹೇಳಿದರು. ಶ್ರೀರಾಮನು ಮೌನವಾಗಿದ್ದನು. ಸೀತೆಗೆ ವಾಲ್ಮೀಕಿ ಋಷಿಗಳ ಮಾತುಗಳನ್ನು ಕೇಳಿ ಹೋಗುವ ಮನಸ್ಸಾಯಿತು. ಆದರೆ ರಾಮನ ಮೌನ ಅವಳನ್ನು ಕಾಡಿತು. ಹಾಗಾಗಿ ಅವಳು ತನ್ನ ಮನಸ್ಸನ್ನು ಬದಲಾಯಿಸಬೇಕು ಎಂದುಕೊಂಡಳು. ಆಗ ಶ್ರೀರಾಮನು ವಾಲ್ಮೀಕಿ ಮಹರ್ಷಿಗಳ ಮಾತುಗಳಿಗೆ ಉತ್ತರವಾಗಿ, ನಿಮ್ಮ ಮಾತುಗಳು ನಿಜ. ಸೀತೆಯು ಪರಿಶುದ್ಧಳು. ಅವಳು ಈ ಹಿಂದೆ ಅನುಭವಿಸಿದ ಅಗ್ನಿ ಪರೀಕ್ಷೆಯ ಪರಿಣಾಮವಾಗಿ ನನಗೆ ಈಗಾಗಲೇ ಮನವರಿಕೆಯಾಗಿತ್ತು. ಆದರೆ ನಂತರ ಒಂದು ಕೆಟ್ಟ ವದಂತಿಯು ವೇಗವಾಗಿ ಹರಡಿತು. ಹಾಗಾಗಿ ನನ್ನ ಸಹೋದರ ಲಕ್ಷ್ಮಣನ ಮೂಲಕ ಅವಳನ್ನು ಕಾಡಿಗೆ ಬಿಡಲು ನಾನು ಯೋಚಿಸಿದೆ. ಮಹರ್ಷಿಗಳೇ, ಈ ತಪ್ಪಿಗಾಗಿ ನನ್ನನ್ನು ಕ್ಷಮಿಸುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಎಂದನು. ಮತ್ತು ಲಕ್ಷ್ಮಣನನ್ನು ಕರೆದು, ಲಕ್ಷ್ಮಣ, ನಿನ್ನ ಅತ್ತಿಗೆಯನ್ನು ಅಯೋಧ್ಯೆಗೆ ಬರಲು ನೀವೇ ಒಪ್ಪಿಸಬೇಕು. ನಿಮ್ಮಿಂದ ಇದು ಸಾಧ್ಯ ಎಂದನು. ಲಕ್ಷ್ಮಣನು ಸೀತೆಯ ಬಳಿ ಬಂದು ಕೈಮುಗಿದು ಕೇಳಿಕೊಂಡನು. ಆದರೆ ಸೀತೆ ಒಪ್ಪಿಗೆ ಸೂಚಿಸಲಿಲ್ಲ. ಕೊನೆಗೆ ಎಲ್ಲರ ಒತ್ತಾಯದ ಮೇರೆಗೆ ಸೀತೆಯು ಸರೆಯೂ ನದಿಯ ದಡದವರೆಗೆ ಬರಲು ಒಪ್ಪಿದಳು. ಮತ್ತು ಅಲ್ಲಿ ಹೋದ ಮೇಲೆ ಸೀತೆಯು, ಭೂಮಾತೆ, ನನ್ನ ಪತಿ ರಾಮನನ್ನು ಹೊರತುಪಡಿಸಿ ನಾನು ಯಾರನ್ನೂ ಯೋಚಿಸಿಲ್ಲ. ಇದು ನಿಜವಾಗಿದ್ದರೆ ನಿನ್ನ ಮಡಿಲಲ್ಲಿ ನನ್ನನ್ನು ಸ್ವೀಕರಿಸು. ನಾನು ಯಾವಾಗಲೂ ನನ್ನ ಸ್ವಂತ ಸಂಗಾತಿಗಾಗಿ ಮಾತ್ರ ಹಂಬಲಿಸುತ್ತಿದ್ದೆ. ನನಗೆ ನಿನ್ನಲ್ಲಿ ಆಶ್ರಯ ನೀಡು. ನಾನು ನಿನ್ನ ಮಡಿಲಿಗೆ ಬರುವಂತೆ ನಿನ್ನಲ್ಲಿ ಬಿರುಕು ಮೂಡಿಸು ಎಂದಳು. ಇದ್ದಕ್ಕಿದ್ದಂತೆ ಮಿಂಚು ಬಂದು ಭೂಮಿಯಲ್ಲಿ ಬಿರುಕು ಕಾಣಿಸಿಕೊಂಡಿತು ಮತ್ತು ಅದರಿಂದ ದೈವಿಕ ಬೆಳಕು ಹೊರಹೊಮ್ಮಿತು. ಸ್ವಲ್ಪ ಸಮಯದ ನಂತರ ಭೂದೇವಿಯು ಬಿರುಕಿನಿಂದ ಹೊರಬಂದಳು. ಸೀತೆಯನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ಭೂಮಿಯ ಒಳಗೆ ಹೋದಳು. ಇದೆಲ್ಲವನ್ನು ನೋಡಿದ ಅಯೋಧ್ಯೆಯ ಜನರಿಗೆ ತುಂಬ ಬೇಜಾರಾಯಿತು. 3 ಸಹೋದರರು ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರು ಕಣ್ಣೀರಿಟ್ಟರು. ಅಲ್ಲಿ ನೆರೆದವರೆಲ್ಲರೂ ಒಂದೇ ಧ್ವನಿಯಲ್ಲಿ, ಸೀತಾದೇವಿ ನಿಮ್ಮಂತಹ ಆದರ್ಶ ಮಹಿಳೆಯು ಈ ಭೂಮಿಯಲ್ಲಿ ಇನ್ನೂ ಹುಟ್ಟಲಿಕ್ಕಿಲ್ಲ ಎಂದು ಹೇಳುತ್ತಿದ್ದರು. ರಾಮನು ತನ್ನ ಪ್ರೀತಿಯ ಹೆಂಡತಿ ಭೂಮಿಯ ಮಡಿಲಲ್ಲಿ ಹೋಗುವುದನ್ನು ನೋಡಿ ಮೂಕನಾಗಿದ್ದನು. ಅವನು ಅವಳನ್ನು ಬಹಳ ಹೊತ್ತಿನಿಂದ ನೋಡುತ್ತಲೇ ಇದ್ದನು. ಸೀತೆಯ ಮಕ್ಕಳಾದ ಲವ ಮತ್ತು ಕುಶರು ಏನಾಯಿತು ಎಂದು ಗೊತ್ತಾಗದೆ ಬೇಜಾರು ಮಾಡಿಕೊಂಡರು. ರಾಮನಿಗೆ ಅದನ್ನು ಸಹಿಸಲಾಗಲಿಲ್ಲ ಮತ್ತು ಅವನ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ಹೊರಬಿತ್ತು. ಅವನು ಬಹಳ ಹೊತ್ತು ಮೌನವಾಗಿದ್ದನು. ನಂತರ ಭೂಮಿ ತಾಯಿಯನ್ನು ಉದ್ದೇಶಿಸಿ, ಭೂಮಿ ತಾಯಿ, ನನ್ನ ಸೀತೆಯನ್ನು ನನಗೆ ಹಿಂತಿರುಗಿಸು, ಅಥವಾ ನನ್ನನ್ನೂ ನಿನ್ನ ಮಡಿಲಿಗೆ ಕರೆದುಕೊಂಡು ಹೋಗು. ನಾನು ಈಗ ಅವಳಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನಾನು ನರಕದಲ್ಲಿ ಬದುಕಬೇಕಾದರೂ ಅವಳ ಸಹವಾಸ ನನಗೆ ಅತ್ಯಗತ್ಯ. ನನ್ನ ಕೋರಿಕೆಯನ್ನು ದಯಪಾಲಿಸು ಎಂದನು. ಇದ್ದಕ್ಕಿದ್ದಂತೆ ಒಂದು ದಿವ್ಯ ಧ್ವನಿಯು ಕೇಳಿಸಿತು. ಎಲ್ಲ ದುಃಖವನ್ನು ತೊಡೆದು ಹಾಕು ರಾಮ. ಸೀತೆ ಸದಾ ನಿಮ್ಮೊಂದಿಗಿರುತ್ತಾಳೆ. ಧ್ಯಾನದ ಮೂಲಕ ಗಳಿಸಿದ ಶಕ್ತಿಯ ಮೂಲಕ ಅವಳು ಸ್ವರ್ಗವನ್ನು ತಲುಪಿದ್ದಾಳೆ. ಇದೇ ಅವಳ ಶಾಶ್ವತ ಸ್ಥಳ. ನೀವು ಈಗ ಅವಳನ್ನು ಅಲ್ಲಿ ನೋಡುತ್ತೀರಿ ಎಂದಿತು. ಈ ಮಾತುಗಳನ್ನು ಕೇಳಿ ರಾಮನಿಗೆ ದುಃಖವಾದರೂ ಸಮಾಧಾನವಾಯಿತು. ನಂತರ ಅವನು ಲಕ್ಷ್ಮಣನನ್ನು ಕರೆದು, ನಾನು ಯಜ್ಞವನ್ನು ಸರಿಯಾಗಿ ಪೂರ್ಣಗೊಳಿಸಲು ನನ್ನ 2 ಮಕ್ಕಳಾದ ಲವ ಮತ್ತು ಕುಶರೊಂದಿಗೆ ಅಯೋಧ್ಯೆಗೆ ಹೋಗುತ್ತಿದ್ದೇನೆ. ನೀನು ಎಲ್ಲ ಜನರೊಂದಿಗೆ ಬರಬೇಕು ಎಂದು ಹೇಳುತ್ತಾ ರಾಮನು ತನ್ನ 2 ಮಕ್ಕಳೊಂದಿಗೆ ಅಯೋಧ್ಯೆಗೆ ಹೊರಟನು. ಮುಂದಿನ ವಿಡಿಯೋದಲ್ಲಿ ಅಶ್ವಮೇಧ ಯಜ್ಞ ಸಮಾಪ್ತಿಯ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.